ವೆಲ್ಕಮ್ ಟು RS Vlog. ವೆಲ್ಕಮ್ ಟು RS Vlog. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಬ್ಯಾಕ್ ಟು ಫಾರ್ಮ್. ಒಂದು ವಾರದಿಂದ ವೀಡಿಯೋ ಮಾಡಿರಲಿಲ್ಲ, ಮತ್ತೆ ಒಂದು ವಾರ ವೀಕ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿದ್ವಿ. ಈಗ ಬಿಡ್ತಾ ಇದ್ದೀವಿ. ಇವತ್ತು ಮತ್ತೆ ಇನ್ನೊಂದು ಫುಡ್ ಬ್ಲಾಗ್. ಇವಾಗ ಮತ್ತೊಂದು ವೀಡಿಯೋಗೆ ಬಂದಿದ್ದೀವಿ. ಒಂದು ವೀಕ್ ಆಯಿತು ವೀಡಿಯೋ ಅಪ್ಲೋಡ್ ಮಾಡಿದ್ದೀವಿ. ಮತ್ತೊಂದು ಫುಡ್ ಬ್ಲಾಗ್ ಮಾಡೋಣ ಅಂತೇಳಿ ಬಂದಿದ್ದೀವಿ. ಜನತಾ ಬಜಾರ್ ಅಂತ ಹೇಳ್ಬಿಟ್ಟು ಬಚ್ಚಂಗಿ ತಲುಪಿಸಿದೆ ಅಂತ ನಮ್ಮ ಪ್ಲ್ಯಾನ್ ಇದ್ದಿದ್ದು. ಅಯೋಧ್ಯೆ ಉಪಚಾರಿಗೆ ಹತ್ರ ಹೋಗ್ಬಿಟ್ಟು ರೋಟಿ ಕರಿ ಮತ್ತು ಪನ್ನೀರ್ ಕರಿ ತಿನ್ಬೇಕಂತ. ಆದರೆ ಎದುರುಗಡೆ ಪಿಜ್ಜಾ ಹಟ್ ಇತ್ತು, ಅದಕ್ಕೆ ಇವತ್ತು ಕರ್ಕೊಂಬಂದ. ಇವತ್ತು ಪಿಜ್ಜಾ ಹಟ್ ಇತ್ತು ಮತ್ತು ಅದು ಕ್ಲೋಸ್ ಆಗಿತ್ತು. ಅದಕ್ಕೆ ಏನು ಬುಕ್ ಮಾಡಿದ್ದೀವಿ ಸುಮುಖ? ಇವತ್ತು ನಾರ್ಮಲ್ ಕ್ಲಾಸಿಕ್ ಕಾರ್ನ್ ಪಿಜ್ಜಾ 4 ಕೋರ್ಸ್ ಸಿಗುತ್ತೆ, 99 rupees ಅಷ್ಟೇ. ಮೆರಿಂಡಾ ಒಂದು ಅದೇ 10:30 ಮೇಲೆ ಆಗಿದೆ. ನಮಗೂ ಗೊತ್ತಿರಲಿಲ್ಲ ಅಯೋಧ್ಯೆ ಉಪಚಾರ ಬೇಗ ಕ್ಲೋಸ್ ಆಗುತ್ತೆ, 11 ಗಂಟೆ ತನಕ ಇರುತ್ತೆ ಅಂದ್ಕೊಂಡಿದ್ವಿ. ನೋಡಿದ್ರೆ ಪ್ಲ್ಯಾನ್ ಒಂಥರ ಉಲ್ಟಾಪಲ್ಟ ಆಗೋಯ್ತು. ಇವಾಗ ಪಿಜ್ಜಾ ಹಟ್ ಬಂದಿದ್ದೀವಿ. ಮುಂದಿನ ವೀಕಲ್ಲಿ ಅಯೋಧ್ಯೆ ಉಪಚಾರಲ್ಲಿ ನಾವು ಪಕ್ಕಾ ಟ್ರೈ ಮಾಡ್ತೀವಿ, ಮತ್ತು ಫುಡ್ ಬ್ಲಾಗ್ ಮಾಡ್ತೀವಿ, ಮತ್ತು ರಿವ್ಯೂ ಕೊಡ್ತಾ ಇರ್ತೀವಿ. ಹೀಗೆ ನಮ್ಗೆ ಸಪೋರ್ಟ್ ಮಾಡ್ತಾಯಿರಿ, ಮತ್ತು ನಿಮ್ಮ ಬೆಂಬಲ ನಮ್ಗೆ ಬೇಕೇ ಬೇಕು. ಮತ್ತು ವೀಡಿಯೋಗಳು ಚೆನ್ನಾಗಿರೋ ವೀಡಿಯೋ ಮಾಡ್ತೀವಿ, ಮತ್ತು ಫುಡ್ ಬ್ಲಾಗ್ನ ಚೆನ್ನಾಗಿ ಮಾಡ್ತೀವಿ ಅಂತ ಸುಮುಖ ಮತ್ತು ನಾನು ನಿಮಗೆ ಇದೆಯಾ. ಮತ್ತು ಇನ್ನೂ ಬಂದಿಲ್ವಾ? ವೆಯ್ಟಿಂಗ್. ಅದೇ ಕಾಯ್ತಿದ್ದೀವಿ. ಸೊ ಯೂಶಲಿ ಏನಂದರೆ ಒಂದು 15 to 20 ಇವತ್ತು 6 ಗಂಟೆ ಬರಬೇಕಾಗಿತ್ತು, ಪಾಪ ವರ್ಕಿತ್ತು. ನಾವು ಹಂಗೂ ಬಿಡು ಮಾಡಿಕೊಂಡು ವೀಡಿಯೋ ಮಾಡ್ತಾಯಿದ್ದೀವಿ. ಇವಾಗ ಏನಾಗಿದೆ ಅಂದರೆ ಇವಾಗ ಆಲ್ರೆಡಿ 2 ವೀಡಿಯೋ ಬಿಟ್ಟಿದ್ದೀವಿ. 2 ವೀಡಿಯೋ ಬಿಟ್ಬಿಟ್ಟು ನಮಗೆ ವ್ಯೂವರ್ಶಿಪ್ ಎಲ್ಲ ಸಿಗ್ತಿದೆ, ಜಾಸ್ತಿ ಜನ ನೋಡ್ತಿದ್ದಾರೆ. ಅದಕ್ಕೆ ಏನಂದರೆ ನಾವು ತುಂಬ ಕಾನ್ಷಿಯಸ್ ಆಗ್ತಿದ್ದೀವಿ. ಇಷ್ಟು ಜನ ನೋಡ್ತಿದ್ದಾರೆ, ಮಾತಾಡಿದ್ರೆ ಕರೆಕ್ಟಾಗಿ ಮಾತಾಡಬೇಕು, ಬಾಯಿ ಕಪ್ಪಿ ಅದು ಮಾತಾಡೋದಿಲ್ಲ. ಫಸ್ಟ್ ವೀಡಿಯೋ ಹೆಂಗೋ ಜೋಶ್ 4 ಸೆನ್ಸ್ ಏನೇನೋ ಮಾತಾಡ್ಬಿಡ್ತೀವಿ. ಅದೇ ಫಸ್ಟ್ ವಿಡಿಯೋ ಅಂತ ಹೇಳ್ಬಿಟ್ಟು ಹೆಂಗೋ ಹಂಗೆ ಮಾತಾಡ್ತೀವಿ. ಹಂಗೂ ಅದೆಲ್ಲ ಬಿಟ್ಟು ಬಂತು. ಮೆರಿಂಡಾ ಜ್ಯೂಸ್ ಬಂದಿದೆ. ರಾಜೇಂದ್ರ ಫೇವ್ರೇಟ್ ಇದು. ಈಗ ಒಂಚೂರು ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿದಾಗ ಏನಾಗುತ್ತೆ, ಮೆರಿಂಡಾ ಜ್ಯೂಸಲ್ಲಿರೋದು ಸ್ವಲ್ಪ ಐಸ್ ಕಂಟೆಂಟ್ ಮೇಲೆ ಒಂಚೂರು ಹಂಗೆ ಮಾಲಿಕ್ಯುಲರ್ ಫೋರ್ಸಿಂದ ಏನಾಗುತ್ತೆ ಅದು ಮಿಕ್ಸ್ ಆಗುತ್ತೆ. ಮಿಕ್ಸ್ ಆಗಿದ ತಕ್ಷಣ ಅದೇನಾಗುತ್ತೆ ಎಕ್ಸೈಟೆಡ್ ಸ್ಟೇಟ್ ಹೋಗಿರುತ್ತೆ. ಅವಾಗ ಎಕ್ಸೈಟೆಡ್ ಸ್ಟೇಟ್ ಹೋಗಿದ ತಕ್ಷಣ ಇರೋದೆ ಹಂಗೆ ಕೂಲಿಂಗ್ ಎಫೆಕ್ಟ್ ಒಳಗಡೆ ಫಸ್ಟ್ ಬಾಯಲ್ಲಿ ಮಾತ್ರ ಇರುತ್ತೆ. ಬಟ್ ಈ ಥರ ಮಾಡಿಕೊಡಿದ್ರೆ ಒಳಗಡೆ ಹಂಗೆ ಲಾರ್ಜ್ ಇಂಟೆಸ್ಟೈನ್ ಸ್ಮಾಲ್ ಇಂಟೆಸ್ಟೈನ್ ತನಕ ಫುಲ್ ಇಳಿಯುತ್ತೆ. ಅದು ಬರೀ ಇವಾಗ ನೈಟ್ ಬೇರೆ. ಗಂಡ ಮನೆಯಿಂದ ಅವ್ರ ಅಮ್ಮನ ಮನೆಗೆ ಹೋಗಿರ್ತಾರೆ. ಏನಾದರೆ ಮದುವೆ ಆಗಿರೋರಿಗೆಲ್ಲ ಎಸ್ಪೆಷಲಿ ಗಂಡಸರಿಗೆ ಒಂಚೂರು ಬೇಜಾರು. ಆರ್ಡ್ರ್ ಮಾಡಿದ್ದು ಬಂದಿದೆ. ಏನು ಆರ್ಡ್ರ್ ಮಾಡಿದ್ದೀವಿ ಸುಮುಖ? ಸೊ ಇದು ಬಂದು ಬ್ರೆಡ್ ಸ್ಟಿಕ್ಸು, ಇನ್ನೂ ಪಿಜ್ಜಾ ಬಂದಿಲ್ಲ. ಸೊ ಮಿರಣ್ಣ ಮತ್ತು ಬ್ರೆಡ್ ಸ್ಟಿಕ್ಸ್ ಮಾತ್ರ ಬಂದಿದೆ. ಇದು ಈ ಡಿಪ್, ಇದು ಚೀಸಿ ಡಿಪ್ ಹಾಕ್ಕೊತೀನಿ. ಇದು ಎಕ್ಸಾಕ್ಟ್ಲಿ ಹೆಸರು ಗೊತ್ತಿಲ್ಲ. ಸೊ ಫಸ್ಟ್ ಬೈಕ್ ತೊಗೊಂಡು ನೋಡಬೇಕಿತ್ತು. ಇದು ಲೊಕೇಶನ್ ಎಲ್ಲಿ ಬರುತ್ತೆ ಅಂದರೆ ನಮ್ಮ ಜನತಾ ಬಜಾರ್ ಅಂತ ಬನಶಂಕರಿ ಥರ್ಡ್ ಸ್ಟೇಜ್ ಅಂತ ಬಸ್ ಸ್ಟ್ಯಾಂಡ್ ಎದುರುಗಡೆನೇ ಇದೆ ಪಿಜ್ಜಾ ಹಟ್ ಅಂತ ಹೇಳ್ಬಿಟ್ಟು. ಅದು ಎದುರುಗಡೆನೇ ಅಯೋಧ್ಯೆ ಉಪಚಾರ ಇರೋದು. ಇವತ್ತು ನಮ್ಮದು ಪ್ಲ್ಯಾನ್ ಇದೆ ರೊಟ್ಟಿ ಕರಿ ತಿನ್ಬೇಕು ಅಂತ ಹೇಳ್ಬಿಟ್ಟು. ಬಟ್ ಏನೋ ಗೊತ್ತಿಲ್ಲ, ಇಲ್ಲಿಗೆ ಬಂದಿದ್ದೀವಿ. ದೇಸಿ ತಿನ್ನೋಣ ಅಂತ ಬಂದ್ವಿ. ಇವಾಗ ನೋಡಿ ಜಂಕ್ ಫುಡ್ ಬಂದಿದ್ದೀವಿ. ಈಗ ಪಿಜ್ಜಾನೂ ಬಂದಿದೆ, ಟ್ರೈ ಮಾಡ್ತಿದ್ದಾನೆ. ಏನು ಪಿಜ್ಜಾದಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ? ಇವು ಬಂದು ಕ್ಲಾಸಿಕ್ ಕಾರ್ನು, ಆಮೇಲೆ ಇದು ಕಾರ್ನ್ ವಿತ್ ಕ್ಯಾಪ್ಸಿಕಮ್ ಆ್ಯಂಡ್ ಆನಿಯನ್. ಎಷ್ಟು ಇದು ಇದು ಪಿಜ್ಜಾ ಅಮೌಂಟ್ ಎಷ್ಟು? 99. ಓಕೆ. ಈಗ ಟೇಸ್ಟ್ ಮಾಡ್ತಿದ್ದಾನೆ ಸುಮುಖ. ವಾವ್, ಬಂಬಾರ್ ಬಾಸ್ನಲ್ಲಿ ಹಿಂಗೆ ಬರುತ್ತಲ್ಲ ಆ ಥರ ರಿಯಾಕ್ಷನ್ ಕೊಡ್ತಾನೆ ನೋಡಿ. ಇವಾಗ ಮೇಲ್ಗಡೆ ಇರೋದು ಕಾರ್ನ್ ಚೆನ್ನಾಗಿ ಬ್ಲೆಂಡ್ ಆಗಿದೆ, ಆಮೇಲೆ ಕ್ರಿಸ್ಪಿಯಾಗಿ ಚೆನ್ನಾಗಿದೆ. ಒಂಥರ ಬಾಯಿಗೆ ರುಚಿ. ಅದಕ್ಕೆ ಅದ್ರ ಜೊತೆಗೆ ಜ್ಯೂಸ್ ಕಾಂಬಿನೇಷನ್ ಸಹ ಚೆನ್ನಾಗಿರುತ್ತೆ. ಮಾಡಿದ್ವಲ್ಲ, ರೇಟಿಂಗ್ ಎಷ್ಟು ಕೊಡ್ತೀನಿ ಇದಕ್ಕೆ? ನಾನು ನನ್ನ ರೇಟಿಂಗು 8 ಕೊಡ್ಬೋದು. ನಿಂದು? ಅದೇ ಟೇಸ್ಟ್ ವೈಸ್ ಜಾಸ್ತಿ ಕೊಡ್ಬೋದು, ಬಟ್ ಹೆಲ್ತ್ ವೈಸು ಇದು ಏನೋ ಅಂದರೆ ಮಂತ್ಲಿ ತಿನ್ನಬೇಕು ಅಂತ. ನಾವು ಇಬ್ಬರು ಜಿಮ್ಗೆ ಹೋಗ್ತಾ ಇದ್ದೀವಿ. ಆದರೆ ನಾವು ಮಂತ್ಲಿ ತಿಂದ್ಬಿಟ್ಟು ಕಾರ್ಡಿಯೋ ಮಾಡಿಬಿಟ್ಟು ಅಷ್ಟೇ
ಮತ್ತು ಕಾರ್ಡಿಯೋ ಮಾಡ್ತೀವಿ, ಅದರಲ್ಲಿ ನಮ್ಗೆ ಇದು ಮಾಡ್ತೀವಿ. ಮತ್ತು ನಮ್ಮದೊಂದು ಯೂಟ್ಯೂಬ್ ಚಾನಲ್ ಇದೆ, ಅದ್ರಲ್ಲಿ ಬೇಕಾದ್ರೆ ಫ್ಯಾಟ್ ಲಾಸಿಗೆಲ್ಲ ಎಕ್ಸಸೈಸ್ಗಳೆಲ್ಲ ನಿಮಗೆ ಅಪ್ಡೇಟ್ ಮಾಡ್ತಾಯಿರ್ತೀವಿ. ಸೊ ಅದೇ 7.5 ಕೊಡ್ಬೋದು. ಎಷ್ಟೋ ರಿವ್ಯೂ 7.5 ಹೇಳ್ತಿದ್ದಾರೆ. ಮಸ್ಟ್ ಆ್ಯಂಡ್ ಟ್ರೈ, ಬರ್ಬೋದು, ಚೆನ್ನಾಗಿದೆ. ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ಇವತ್ತಿನ ವ್ಲಾಗ್ ನಿಮಗೆ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವೀಕಲ್ಲಿ ಚೆನ್ನಾಗಿರೋದು ಫುಡ್ ಇದಕ್ಕೆ ಹೋಗಿ ವ್ಲಾಗ್ ಮಾಡಿ, ನಿಮಗೆ ಚೆನ್ನಾಗಿರೋದನ್ನ ಒಳ್ಳೊಳ್ಳೆ ಪ್ಲೇಸ್ ಕರ್ಕೊಂಡೋಗಿ ಅದ್ರ ಜೊತೆಗೆ ನಮ್ಮ ಎಕ್ಸ್ಪ್ಲೋರ್ ಮಾಡ್ತೀವಿ. ಬಾಯ್ ಫ್ರಮ್ RS ವ್ಲಾಗ್. ನೆಕ್ಸ್ಟ್ ವೀಕ್ ಸಿಗೋಣ. ಮತ್ತೆ ಇನ್ನೊಂದು ವ್ಲಾಗು ಅಯೋಧ್ಯೆ ಉಪಚಾರಲ್ಲಿ ರೋಟಿ ಕರಿ ಜೊತೆ ನಿಮ್ಮ ಜೊತೆಗೆ ಸಿಗ್ತೀವಿ. ಬಾಯ್.